ಮಹಾಭಾರತ ವಿಶೇಷ ಚರ್ಚಾ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ವಿಶೇಷ ಅತಿಥಿ ಇದ್ದಾರೆ ಕನೇರಿ ಶ್ರೀಗಳು. ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಕನೇರಿ ಶ್ರೀಗಳೇ, ತಮಗೆ ಆತ್ಮೀಯ ಸ್ವಾಗತ ಈ ಕಾರ್ಯಕ್ರಮಕ್ಕೆ. ನಮಸ್ಕಾರ ಶ್ರೀಗಳೇ, ಕಬ್ಬು ಬೆಳೆಗಾರರ ಹೋರಾಟ ಯಾವ ಹಂತವನ್ನ ತಲುಪಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಕಳೆದ 8 ದಿನಗಳಿಂದ ರಸ್ತೆಯಲ್ಲಿ ಕುಳಿತು ಹಗಲು ರಾತ್ರಿ ಎನ್ನದೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಕಣ್ಣೀರು ಹಾಕ್ತಾ ಇದ್ದಾರೆ. ಸರ್ಕಾರ ಕಬ್ಬು ಬೆಳೆಗಾರರ ಹೋರಾಟವನ್ನ ಕಣ್ಣು ತೆರೆದು ನೋಡ್ತಾ ಇಲ್ಲ. ಇವತ್ತು ನೀವು ಕೂಡ ಈ ಹೋರಾಟದಲ್ಲಿ ಭಾಗಿಯಾಗಿದ್ದೀರಿ. ನಿಮ್ಮ ಉದ್ದೇಶ ಏನು, ಯಾವ ಕಾರಣಕ್ಕಾಗಿ ಹೋರಾಟದಲ್ಲಿ ಭಾಗಿಯಾಗಿದ್ದೀರಿ, ಈ ಬೆಳವಣಿಗೆ ಬಗ್ಗೆ ಏನ್ ಹೇಳಕ್ ಬಯಸ್ತೀರಿ? ಈ ಕಬ್ಬು ಬೆಳೆಗಾರರು ಯಾರು ಹೊರಗಿನವರಲ್ಲ, ಇವರೆಲ್ಲ ನಮ್ಮ ಪರಿವಾರದವರು. ನಾವು ಹುಟ್ಟಿ ಬೆಳೆದದ್ದು ಕೃಷಿ ಪರಿವಾರದಲ್ಲಿ. ನಮ್ಮ ಬೇರುಗಳು ಇನ್ನೂ ಆ ಕೃಷಿ ಜೊತೆಗೆ ಹಾಗೆ ಬೆಳೆದುಕೊಂಡು ಬಂದಿವೆ. ನಮ್ಮವರು ಆಮೇಲೆ ನಮ್ಮ ಧರ್ಮಕ್ಷೇತ್ರ ಮತ್ತು ಕೃಷಿ ಕ್ಷೇತ್ರ ಈ ಎರಡನ್ನೂ ಬೇರೆ ಮಾಡ್ಲಿಕ್ಕೆ ಆಗೋದಿಲ್ಲ. ಇವೆರಡರಲ್ಲಿಯೂ ಅವಿನಾಭಾವ ಸಂಬಂಧ ಇದೆ. ಧರ್ಮಕ್ಷೇತ್ರ ನಿಂತದ್ದೇ ಕೃಷಿಕರ ಮೇಲೆ. ಆಮೇಲೆ ಕೃಷಿಕರು ಏನೇ ಮಾಡಬೇಕಾದ್ರೂ ಸಹಿತ ಧರ್ಮಗುರುಗಳಿಗೆ ಏನಾದರೂ ಸಲ್ಲಿಸಿ ಧರ್ಮಗುರುಗಳನ್ನು ಕೇಳಿ ಮಾಡ್ತಾ ಇರ್ತಾರೆ. ಆದರೆ ನಾವು ನಮ್ಮ ಮಠಗಳನ್ನು ನಡೆಸೋದಕ್ಕಾಗಿ ಅವರ ದೇಣಿಗೆ ದಾನ ಧರ್ಮಗಳಿಂದ ಎಲ್ಲ ಧರ್ಮಕ್ಷೇತ್ರಗಳು ನಡೀತಾ ಇವೆ. ಅಂಥ ಸಂದರ್ಭದಲ್ಲಿ ನಾವು ನಮ್ಮ ರೈತರ ಜೊತೆ ಇರದೇ ಇದ್ರೆ ಇನ್ನು ಯಾರ ಜೊತೆ ಇರ್ಲಿಕ್ಕಾಗತ್ತೆ? ನಮ್ಮ ರೈತರ ಜೊತೆ ನಾವು ಇರಲೇಬೇಕಲ್ಲ ಅಂತ ತಿಳ್ಕೊಂಡು ನಾವು ಈ ರೈತರ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದೇವೆ. ಮತ್ತು ರೈತರಿಗೆ ಯಾರು ಕೇಳದೇ ಇದ್ರೆ ನಾವಾದ್ರೂ ಅವ್ರ ಜೊತೆ ನಿಲ್ಬೇಕಲ್ಲ. ಯಾರು ಅವ್ರ ಮತಗಳನ್ನ ತಗೊಂಡು ಹೋಗಿ ಆರಿಸಿ ಸರ್ಕಾರದಲ್ಲಿ ಕೂತಿದಾರೋ 8 ದಿವಸಗಳಾದರೂ ಸಹಿತ ಇನ್ನೂ ಅವರಿಗೆ ರೈತರ ಬಗ್ಗೆ ಕಾಳಜಿ ಮಾಡಬೇಕು ಅಂತ ಅನಿಸ್ತಾ ಇದೆಯೋ ಇಲ್ಲ, ಅಥವಾ ಇನ್ಯಾವ ಅನಿವಾರ್ಯತೆಗಳಿವೆಯೋ ನಮ್ಗೆ ಗೊತ್ತಿಲ್ಲ. ನಾವು ಯಾವುದೇ ಅನಿವಾರ್ಯತೆಗಳು ಇಲ್ಲದೆ ಅವ್ರ ಮೇಲೆ ಆರೋಪ ಮಾಡೋದು ಇಲ್ಲ. ಆದರೆ 8 ದಿನ ಅಂದ್ರೆ ಇದೇನು ಸಣ್ಣ ಅವಧಿ ಅಲ್ಲ. ಇಲ್ಲಿ ಬಂದು ನೋಡಿದ್ರೆ ಗೊತ್ತಾಗುತ್ತೆ, ರೈತರು ಎಲ್ಲ ಬಿಟ್ಟು ಇಲ್ಲಿ ಬಂದಿದ್ದಾರೆ. ರೈತ ಒಂದು ನಿಮಿಷನೂ ತನ್ನ ಭೂಮಿ ಬಿಟ್ಟು ಹೊರಗೆ ಇರ್ಲಿಕ್ಕೆ ಆಗೋದಿಲ್ಲ. ಅಂಥದ್ರಲ್ಲಿ ಅವನೇನು ಭಿಕ್ಷೆ ಬೇಡ್ಲಿಕ್ಕೆ ಬಂದಿಲ್ಲ ಸರ್ಕಾರದ ಹತ್ರ. ಅವನು ತಾನು ಬೆಳೆದಂತ ಬೆಳೆಗೆ ನ್ಯಾಯ ಬೆಲೆಯನ್ನು ಕೇಳಲಿಕ್ಕೆ ಬಂದಿದ್ದಾನೆ. ಇದೇನು ಅಪರಾಧನ? ಅಥವಾ ಹೋದ ವರ್ಷ ಹಾಕಿದಂತ ಕಬ್ಬಿಗೆ ಇನ್ನೂ ಹಣ ಕೊಟ್ಟಿಲ್ಲ ಕೆಲವರು, ಆ ಹಣವನ್ನು ಕೇಳಲಿಕ್ಕೆ ಬಂದಾನೆ. ಇದೇನು ಅಪರಾಧನ? ಆಮೇಲೆ ಅವನು ಕಾರ್ಖಾನೆದಾರರ ಜೊತೆಗೆ ಹೋರಾಟ ನಮ್ದು ಬಹಳ ಇಲ್ಲ, ಸ್ವಲ್ಪ ಮಟ್ಟಿಗಿದೆ, ನಾವು ಕಾಂಪ್ರಮೈಸ್ ಮಾಡ್ಕೊಳ್ತೀವಿ ಅವ್ರ ಜೊತೆ. ಏನ್ 100-200 ರೂಪಾಯಿಗಳ ವಿಷಯ ಅವ್ರು ಮಾಡ್ತಾರೆ. ಆದ್ರೆ ಸರ್ಕಾರದ ಪಾಲು ದೊಡ್ಡದಿದೆ. ಸರ್ಕಾರದವರು 5-5 ಸಾವಿರ, ಕೇಂದ್ರ 5 ಸಾವಿರ, ರಾಜ್ಯ 5 ಸಾವಿರ ರೂಪಾಯಿ ಟ್ಯಾಕ್ಸ್ ತಗೊಳ್ತಾ ಇದೆ. ಅಂಥದ್ರಲ್ಲಿ ಈ ರೈತನ ಕಬ್ಬಿನ ಉತ್ಪಾದನೆಯಲ್ಲಿ ಸ್ಪಿರಿಟೆ ಆಗಿರ್ಬೋದು, ಅಥವಾ ಮೊಲಾಸಿಸ್ ಆಗಿರ್ಬೋದು, ಬಗ್ಯಾಸ್ ಇತ್ಯಾದಿ ಪದಾರ್ಥಗಳ ಮೇಲೆ, ಅಥವಾ ಇನ್ಯಾವುದೇ ಪಕ್ಕಾ ಪದಾರ್ಥಗಳ ಮೇಲೆ 5-5 ಸಾವಿರ ಟ್ಯಾಕ್ಸ್ ತಗೊಳ್ತಾ ಇದೆ 1 ಟನ್ನಿಗೆ. ಅದರಲ್ಲಿ ನಮಗೆ 1-1 ಸಾವಿರ ಕೊಡಿ ಅಂತ ಕೇಳ್ತಾ ಇದ್ದಾನೆ ಅವನು. ಅದು ನಾವು ತೊಂದರೆಯಲ್ಲಿ ಇದ್ದೇವೆ, ನಮಗೆ ಖರ್ಚು ಹೆಚ್ಚಾಗ್ತಾ ಇದೆ. ಇಡೀ ವರ್ಷ ಮಳೆ ಎಷ್ಟು ಪೆಟ್ಟು ಕೊಟ್ಟಿದೆ ಅಂದ್ರೆ 6 ತಿಂಗಳಿಂದ ಮಳೆ ನಿಂತಿಲ್ಲ. ಇಂಥ ಕಷ್ಟದಲ್ಲಿದ್ದೇವೆ, ಬೇರೆ ಏನನ್ನು ಬೆಳಿಲಿಕ್ಕೆ ನಮ್ಗೆ ಆಗಿಲ್ಲ. ಶ್ರೀಗಳೇ, ಈ ಸರ್ಕಾರದ ನಡೆಯ ಬಗ್ಗೆ ಅರ್ಥನೇ ಆಗ್ತಿಲ್ಲ. ಈಗ ನಾವು ಹಲವು ರಾಜ್ಯಗಳ ಉದಾಹರಣೆ, ಕೇವಲ ಕರ್ನಾಟಕ ಮಾತ್ರ ಅಲ್ಲ, ಹಲವು ರಾಜ್ಯಗಳ ಆ ರಾಜ್ಯ ಸರ್ಕಾರಗಳ ಉದಾಹರಣೆಯನ್ನ ತಗೊಂಡಾಗ, ಈಗ ಹರಿಯಾಣ ಪಂಜಾಬ್ನ ವಿಚಾರಕ್ಕೆ ಬಂದ್ರೆ ಅಲ್ಲಿ ಕಬ್ಬಿನ ಉತ್ಪಾದನೆಯ ಪ್ರತಿಶತ ಎಷ್ಟಿದೆ? 9ರಿಂದ 11% ಪ್ರತಿಶತ ಉತ್ಪಾದನೆಯನ್ನ ಅವ್ರು ಮಾಡ್ತಾರೆ. ಅಲ್ಲಿ ಯೋಗ್ಯ ದರದಲ್ಲಿ 3,000ಕ್ಕಿಂತ ಹೆಚ್ಚು ರೂಪಾಯಿ ಬೆಂಬಲ ಬೆಲೆ ಅಲ್ಲಿನ ರೈತರಿಗೆ ಆಯಾ ರಾಜ್ಯ ಸರ್ಕಾರಗಳು ಕೊಡ್ತಾ ಇದೆ. ನಮ್ಮ ಕರ್ನಾಟಕ ರಾಜ್ಯದ ವಿಚಾರಕ್ಕೆ ಬಂದ್ರೆ ಬೆಳಗಾವಿ ಜಿಲ್ಲೆ ಒಂದರಲ್ಲೇ 12ರಿಂದ 15% ಕಬ್ಬು ಉತ್ಪಾದನೆ ಇದೆ. ಆದ್ರೆ ನಮ್ಮ ರೈತರಿಗೆ ಆ ಬೆಂಬಲ ಬೆಲೆ ಸಿಗ್ತಾ ಇಲ್ಲ. ಇದು ಯಾಕೆ ಹೀಗಾಗ್ತಾ ಇದೆ? ರಾಜ್ಯ ಸರ್ಕಾರ ಯಾಕೆ ಇದನ್ನ ಮಾಡ್ತಾ ಇಲ್ಲ? ನೋಡಿ, ಗುಜರಾತ್ ನಲ್ಲಿ 4,500 ಮೇಲ್ ಕೊಡ್ತಾ ಇದ್ದಾರೆ. ಮಹಾರಾಷ್ಟ್ರದಲ್ಲಿ 3,500 ಕೊಡ್ತಾ ಇದ್ದಾರೆ. ನಾವು ಮಹಾರಾಷ್ಟ್ರದ ಬಾರ್ಡರ್ದಿಂದ ಸುಮಾರು ಒಂದು 20-30 ಕಿಲೋಮೀಟರ್ದಲ್ಲಿ ಅಂತರದಲ್ಲಿದ್ದೀವಿ. ಏನು ಭೂಮಿನೂ ಹಾಗೆ ಇದೆ. ಅದೇ ಮಳೆ ನೀರು, ಅದೇ ಹೊಳೆ ನೀರನ್ನು ನಾವು ಬಳಸ್ತಾ ಇದ್ದೇವೆ, ಅವರು ಬೆಳೆಸ್ತಾ ಇದ್ದಾರೆ. ಅವ್ರಿಗೆ 3,500 ಡಿಕ್ಲೇರ್ ಮಾಡಿ ಆಲ್ರೆಡಿ ಫ್ಯಾಕ್ಟ್ರಿಗಳು ಸ್ಟಾರ್ಟ್ ಆಗಿವೆ. ನಮ್ಮ ಫ್ಯಾಕ್ಟ್ರಿಗಳು ಒಂದ್ ವೇಳೆ ಬೇಗ ಆರಂಭ ಆಗದೆ ಇದ್ರೆ ನಮ್ಮ ರೈತ ಆ ಬೆಳೆಗೆ ಕಬ್ಬಿಗೆ ನೀರು ಹಾಸ್ತಾ ಕೂಡ್ಬೇಕು 1 ತಿಂಗಳಾನ್ಗಟ್ಲೆ. ಆ ಬೇಗ ಕಟಾವಾಗಿ ಹೋಯ್ತು ಅಂದ್ರೆ 1 ತಿಂಗಳ ಬೆಳೆ ಮತ್ತೆ ಬರುತ್ತಲ್ಲ, ಅದು ಸಹಿತ ನಮ್ಮ ರೈತನಿಗೆ ಲಾಭ ಆಗುತ್ತೆ. ಇವರು ಎಷ್ಟು ಇದನ್ನು ಮುಂದಕ್ಕೆ ಹಾಕ್ತಾರೆ ಸರ್ಕಾರದವರು, ಅಷ್ಟು ನಮ್ಮ ರೈತನಿಗೆ ಹಾನಿ ಆಗುತ್ತೆ. ಯಾಕೆಂದ್ರೆ ಉಳಿದ ರಾಜ್ಯಗಳಲ್ಲಿ ಮಳೆಗಾಲ ಆರಂಭ ಆಗಿ ಮುಗಿಯುವ ಮುಂಚೆನೆ
ಅಂದ್ರೆ ದಸರಾದ ಸುಮಾರಿನಲ್ಲಿ ಈ ಇದನ್ನ ಹೊತ್ತಿಸ್ತಾರ, ಬಗ್ಯಾಸ್ ಹೊತ್ತಿಸ್ತಾರ, ಇದನ್ನ ಬಾಯ್ಲರ್ ಹೊತ್ತಿಸ್ತಾರ. ಆ ಬಾಯ್ಲರ್ ಹೊತ್ತಿಸೋದಕ್ಕಿಂತ ಮುಂಚೆನೆ ಸರ್ಕಾರ ಈ ಕಾರ್ಖಾನದಾರರ ಜೊತೆಗೆ, ಆಮೇಲೆ ಕಾರ್ಮಿಕರ ಜೊತೆಗೆ, ರೈತ ಮುಖಂಡರ ಜೊತೆಗೆ ಮಾತನಾಡಿ ಈ ನಿರ್ಣಯವನ್ನು ಮೊದಲೇ ಮಾಡಬೇಕಾಗಿತ್ತು. ಆದರೆ ಯಾಕೆ ಈ ಅಸಡ್ಡೆ ಈ ಸರ್ಕಾರಗಳದ್ದು, ಕರ್ನಾಟಕ ಸರ್ಕಾರದ್ದು ಅಂತ ನನ್ಗೆ ಗೊತ್ತಾಗ. ಇಷ್ಟೊಂದು 8 ದಿವಸ ಆದರೂ ಸಹಿತ ಇನ್ನೂ ಕಾರ್ಖಾನೆದಾರರ ಮೀಟಿಂಗ್ ಕರೆದಿಲ್ಲ. ಆಮೇಲೆ ತಮ್ಮ ಮಂತ್ರಿಮಂಡಲದಲ್ಲಿ ಸಲಹೆಗಾರರು ಅಂತ ಏನಿದ್ದಾರೆ, ಟ್ಯಾಕ್ಸ್ ಸಲಹೆಗಾರರು ಅಂತ, ಆ ಟ್ಯಾಕ್ಸ್ ಸಲಹೆಗಾರರನ್ನ ಕರೆದು ಅವ್ರ ಜೊತೆ ಮೀಟಿಂಗ್ ಮಾಡಿ ನಾವು ಇಷ್ಟು ಮಾಡ್ತೀವಿ, ಹೀಗಾಗುತ್ತೆ ಅಂತ ರೈತರಿಗೆ ಮನವರಿಕೆ ಮಾಡಿ ಕೊಡಬೇಕಾಗಿತ್ತು. ಆದರೆ ಒಬ್ಬರು ಸಹಿತ ಈ ರೈತರ ಕಡೆ ಮುಖ ಸಹಿತ ತೋರಿಸ್ಲಿಕ್ಕೆ ತಯಾರಿಲ್ಲ. ನಮ್ಮ HK ಪಾಟೀಲ್ ಒಬ್ಬರು ಔಪಚಾರಿಕವಾಗಿ ಬಂದು ಹೋಗೋದನ್ನ ಬಿಟ್ರೆ ಯಾರೂ ಬಂದಿಲ್ಲ ಇಲ್ಲಿಯವರೆಗೆ. ಹಾಗಾದ್ರೆ ಈ ರೈತರ ಬಗ್ಗೆ ಈ ಅಸಡ್ಡೆತನ ಯಾಕೆ ಅನ್ನೋದು ನಮಗೂ ತಿಳಿತಾ ಇಲ್ಲ. ಇದರ ಜೊತೆಗೆ ಬಹಳ ಮುಖ್ಯವಾಗಿ ಬೆಳಗಾವಿ ಜಿಲ್ಲೆಯ ನಾಯಕರು ಒಂದು 15-20 ದಿನದ ಹಿಂದೆ ಸೊಸೈಟಿ ಬ್ಯಾಂಕ್ ಇಲೆಕ್ಷನ್ಗೆ ಏನ್ ರಾಜಾರೋಷವಾಗಿ ಓಡಾಡಿದ್ರು, ಏನ್ ಒಗ್ಗಟ್ಟು ಪ್ರದರ್ಶನ ಮಾಡಿದ್ರು. ಆದ್ರೆ ಒಬ್ರು ಕೂಡ ಕಾಣಿಸ್ತಾ ಇಲ್ಲ. ನಿಮ್ಗೆ ಯಾರಾದ್ರೂ ಸಿಕ್ಕಿದ್ರ ಸ್ವಾಮಿಗಳೇ? ಜಾರಕಿಹೊಳಿ ಬ್ರದರ್ಸು, ಕತ್ತಿ ಬ್ರದರ್ಸು, ಸೌದಿ ಇತ್ಯಾದಿ ಎಲ್ಲ ಇದಾರಲ್ಲ, ಹೆಬ್ಬಾಳ್ಕರ್ ಅವರೆಲ್ಲ ಎಲ್ಲರೂ ಮಾತಾಡ್ತಾ ಇದ್ದಾರೆ. ನಾನು ಮಾತಾಡ್ತಾ ಇದ್ದೀನಿ ಅವ್ರ ಜೊತೆ. ನೀವು ಕನಿಷ್ಠ ನಾನು ಕೇಳಿದೆ ಇವತ್ತು ಬೆಳಿಗ್ಗೆ ಕೆಲವು ಜನರಿಗೆ ಫೋನ್ ಮಾಡಿ, ಕಾರ್ಖಾನದಾರರಿಗೆ, ನೀವ್ ಏನಾದ್ರೂ ನಿರ್ಣಯ ಮಾಡಿದ್ದೀರಾ? ಇಲ್ಲ, ನಮ್ನ ಯಾರು ಮೀಟಿಂಗಿಗೆ ಕರೆದಿಲ್ಲ ಇನ್ನು ಅನ್ನೋ ಭಾವನೆಯನ್ನು ವ್ಯಕ್ತಪಡಿಸಿದ್ರು ಅವರು. ಆಮೇಲೆ ನಿಮ್ಮ ವಿಚಾರ ಏನಿದೆ, ನಮ್ಮ ರೈತರಿಗೆ ಯಾಕೆ ಹೋಗಿ ಭೇಟಿ ಆಗ್ತಾ ಇಲ್ಲ? ಇಲ್ಲ, ನಾವು ಹೋಗ್ತೀವಿ ನೋಡ್ತೀವಿ ಅಂತ ಹೇಳಿದ್ರು. ಅಂತ ಅಂದಂಗೆ DCC ಬ್ಯಾಂಕ್ ನಲ್ಲಿ ಬೇರೆ ಬೇರೆ ಪಕ್ಷದವರೆಲ್ಲ ಒಂದ್ ಕಡೆ ಸೇರಿದ್ರು. ಅದು ಅವ್ರಿಗೆ ಸಂಬಂಧಪಟ್ಟದ್ದಿತ್ತು. ಆದ್ರೆ ಈ ರೈತರ ಸಲುವಾಗಿ ಮಾತ್ರ ಎಲ್ಲರೂ ಒಂದ್ ಕಡೆ ಸೇರ್ಬೇಕಾಗಿತ್ತು, ಸೇರಿ ನಿರ್ಣಯ ಮಾಡಬೇಕಾಗಿತ್ತು. ರೂಲಿಂಗ್ ಪಾರ್ಟಿಯವರು ಮತ್ತು ಅಪೋಸಿಟ್ ಪಾರ್ಟಿಯವರು ಇಬ್ರು ಸೇರಿ ರೈತರ ಬಗ್ಗೆ ಏನಾದ್ರೂ ಒಂದು ಒಪ್ಪಂದಕ್ಕೆ ಬರಬೇಕಾಗಿತ್ತು. ಸರ್ಕಾರದ ಮೇಲೆ ಒತ್ತಡ ತರಬೇಕಾಗಿತ್ತು. ಕನಿಷ್ಠ ಪಕ್ಷ ಆಳುವ ಪಕ್ಷದ ಸದಸ್ಯರಾದ್ರೂ ಸಹಿತ ಸುತ್ತಮುತ್ತಲಿನವ್ರೆಲ್ಲರೂ, ಬೆಳಗಾವಿ ಜಿಲ್ಲೆಯವರಾಗಿರ್ಬೋದು, ವಿಜಯಪುರದವರಾಗಿರ್ಬೋದು, ಅಥವಾ ಇನ್ನೂ ಸಂಬಂಧಪಟ್ಟಂತ ಬಾಗಲಕೋಟೆ ಜಿಲ್ಲೆಯವರಾಗಿರ್ಬೋದು, ಧಾರವಾಡದವರಾಗಿರ್ಬೋದು, ಗುಲ್ಬರ್ಗಾದವರಾಗಿರ್ಬೋದು, ಎಲ್ಲರೂ ಸೇರಿ ತಮ್ಮ ಸರ್ಕಾರದ ಮೇಲೆ ಒತ್ತಡ ತರಬೇಕಾಗಿತ್ತು. ತಂದು ನಮ್ಮ ರೈತರಿಗೆ ಅನ್ಯಾಯ ಆಗ್ತಾ ಇದೆ, ಇದನ್ನು ನಿವಾರಿಸುವ ದೃಷ್ಟಿಯಲ್ಲಿ ನಾವು ಇವರ ಮತಗಳನ್ನು ಪಡ್ಕೊಂಡೇ ಆರಿಸಿ ಬಂದೀವಿ, ಇದಕ್ಕೆ ತಾವು ಪರಿಹಾರ ಕಾಣಬೇಕು ಅಂತ ಸರ್ಕಾರದ ಮೇಲೆ ಒತ್ತಡ ತರಬೇಕಾಗಿತ್ತು ನಮ್ಮ ಶಾಸಕರು. ಯಾಕೋ ಅವ್ರಿಗೆ ಯಾಕೆ ಇದು ಹೊಳಿತಾ ಇಲ್ವೋ, ಅವ್ರಿಗೆ ಯಾವ ಅನಿವಾರ್ಯತೆಗಳಿವೆಯೋ ಅದು ನಮಗೆ ತಿಳಿತಾ ಇಲ್ಲ. ಸ್ವಾಮಿಗಳೇ, ನಿಜಕ್ಕೂ ಈಗ ನೀವು ಈ ಎಲ್ಲ ನಾಯಕರುಗಳನ್ನ ಹತ್ತಿರದಿಂದ ನೋಡಿದ್ದೀರಿ, ರೈತರ ಹೋರಾಟವನ್ನು ಹತ್ತಿರದಿಂದ ಗಮನಿಸಿದ್ದೀರಿ, ಆ ಹೋರಾಟದಲ್ಲಿ ಭಾಗಿಯಾಗಿದ್ದೀರಿ. ಏನ್ ಸಮಸ್ಯೆ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಈಗ ಇದೇ ಜಾರಕಿಹೊಳಿ ಅವರನ್ನ ಪ್ರಶ್ನೆ ಮಾಡೋಣ, ಇದೇ ಕತ್ತಿ ಅವರನ್ನ ಪ್ರಶ್ನೆ ಮಾಡೋಣ, ಇದೇ MB ಪಾಟೀಲ್ರನ್ನ ಪ್ರಶ್ನೆ ಮಾಡೋಣ, ಇದೇ ಹೆಬ್ಬಾಳ್ಕರ್ ಅವ್ರನ್ನ ಪ್ರಶ್ನೆ ಮಾಡೋಣ. ಇವರು ಚುನಾವಣೆ ಟೈಮಲ್ಲಿ ಅಥವಾ ಇತರೆ ಟೈಮಲ್ಲಿ ಹೇಳೋದೇನು, ನಾವು ರೈತರ ಮಕ್ಕಳೇ, ನಾನು ಕಬ್ಬು ಬೆಳೆಯನ್ನ ಬೆಳಿತೀನಿ, ನನಗೆ ಏನ್ ಸಮಸ್ಯೆ ಅಂತ ನನಗೆ ಅರ್ಥ ಆಗುತ್ತೆ, ನನಗೆ ಏನ್ ರೈತರ ಕಷ್ಟ ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಈಗ ಅದೇ ಕಷ್ಟವನ್ನ ಇಟ್ಕೊಂಡು ರಸ್ತೆ ಬಂದಿದಾರಲ್ವಾ ರೈತರು. ಯಾಕೆ ಒಬ್ಬರು ಅಲ್ಲಿಗೆ ಬರ್ತಾ ಇಲ್ಲ?